ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. 88ರ ಹರೆಯದಲ್ಲೂ ಅದೇ ಉತ್ಸಾಹ, ಅದೇ ಸ್ಫೂರ್ತಿ, ಮುತ್ಸದ್ದಿ ರಾಜಕೀಯ. ರೈತ ಜನಪರ ಹೋರಾಟಗಳಿಂದಲೇ ಮಣ್ಣಿನ ಮಗನಾದ ದೊಡ್ಡಗೌಡ್ರು. ಕೆಂಪು ಕೋಟೆಯಲ್ಲಿ ರಾಷ್ಟ್ರ ಧ್ವಜ ಹಾರಿಸಿದ ಏಕೈಕ ಹೆಮ್ಮೆಯ ಕನ್ನಡಿಗ. ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಅವರ ಜೀವನದ ರೋಚಕ ಕಥೆ ಇದೆ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮಣ್ಣಿನ ಮಗ. ಹ್ಯಾಪಿ ಬರ್ತ್ಡೇ ಗೌಡ್ರೆ. ದೇಶದ ಎಲ್ಲಾ ರಾಜಕಾರಣಿಗಳು ಬರ್ತ್ಡೇ ಆಚರಿಸ್ತಾರೆ, ಆದರೆ ದೇವೇಗೌಡರ ಬರ್ತ್ಡೇ ಎಲ್ಲಕ್ಕಿಂತಲೂ ಡಿಫರೆಂಟ್ ಫೀಲಿಂಗ್ ಕೊಡುತ್ತೆ. ಸಾಮಾನ್ಯ ರೈತನ ಮಗನೊಬ್ಬ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿದ ರೀತಿಯೇ ಇಡೀ ದೇಶವನ್ನ ರೋಮಾಂಚನಗೊಳಿಸುತ್ತೆ. ದೇವೇಗೌಡರ ರಾಜಕೀಯ ಜರ್ನಿ, ಏಳು ಬೀಳುಗಳು ಇಡೀ ದೇಶದ ರಾಜಕೀಯ ಇತಿಹಾಸವನ್ನೇ ಹೇಳುತ್ತವೆ. 88ರ ಇಳಿ ವಯಸ್ಸಿನಲ್ಲೂ ಇವರೆಂದು ಕುಗ್ಗಿದೋರಲ್ಲ. ಅದೇ ಹುರುಪು, ಜೀವನೋತ್ಸಾಹ ದೊಡ್ಡಗೌಡರಲ್ಲಿ ಅಗಾಧವಾಗಿದೆ. ದೇಶದ ಸಂಕಷ್ಟದ ಈ ದಿನಗಳಲ್ಲಿ ದೇವೇಗೌಡರೇ ಮಾದರಿ. ವಿಶ್ವಸಂಸ್ಥೆ WHO ಹೆಗ್ಗುರುತು ದಾಖಲಿಸಿದ ಮಣ್ಣಿನ ಮಗ. ಕೊರೋನಾದಿಂದ ಇಡೀ ದೇಶ ಸಂಕಷ್ಟದಲ್ಲಿದೆ. ಒಂದ್ ಕಡೆ ಆರೋಗ್ಯದ ಸಮಸ್ಯೆಯಾದ್ರೆ ಮತ್ತೊಂದ್ ಕಡೆ ಆರ್ಥಿಕ ಬಿಕ್ಕಟ್ಟು. ಸರ್ಕಾರಗಳು ಈ ಪರಿಸ್ಥಿತಿಯನ್ನ ನಿಭಾಯಿಸಲು ಹರಸಾಹಸ ಪಡ್ತಿವೆ. 1996ರಲ್ಲೂ ದೇಶಕ್ಕೆ ಮಲೇರಿಯಾ ವಕ್ಕರಿಸಿದಾಗ ಡಿಟ್ಟೋ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಆಗಿನ ಕೇಂದ್ರ ಸರ್ಕಾರ ಧೃತಿಗೆಡಲಿಲ್ಲ. ಯಾಕಂದ್ರೆ ಆಗ ಪ್ರಧಾನಮಂತ್ರಿಯಾಗಿದ್ದವರು ಕನ್ನಡಿಗ HD ದೇವೇಗೌಡ. ಈ ಮಣ್ಣಿನ ಹೆಮ್ಮೆಯ ಮಗನಿವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ಈ ಮಣ್ಣಿನ ಹೆಮ್ಮೆಯ ಮಗನಿವನು, ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. 1996ರಲ್ಲಿ ಇವತ್ತಿಗಿಂತಲೂ ಭೀಕರ ಆರೋಗ್ಯ ಪರಿಸ್ಥಿತಿ ದೇಶದಲ್ಲಿತ್ತು. ಇವತ್ತು ಜನರ ಮೇಲೆ ನೇರ ಪರಿಣಾಮ ಬಿದ್ದ ರೀತಿಯಲ್ಲಿ ಅವತ್ತು ಜನರ ಮೇಲೆ ಯಾವ ಪರಿಣಾಮವೂ ಬೀರಲಿಲ್ಲ. ಈ ರೀತಿ ಪರಿಸ್ಥಿತಿಯನ್ನ ನಿಭಾಯಿಸಿದವರು ಅಂದಿನ ಪ್ರಧಾನಿ HD ದೇವೇಗೌಡರು. ಆ ಸಮಯದಲ್ಲಿ ಮಲೇರಿಯಾ ಹೆಸರು ಕೇಳಿದ್ರೆ ಜ್ವರವಿಲ್ಲದಿದ್ರು ಜನ ನಡುತ್ತಿದ್ರು. ಮೇವಾತ್ 1ರಲ್ಲಿ 18,000 ಜನ ಮಲೇರಿಯಾದಿಂದ ಸತ್ತಿದ್ರು. ಆ ಪ್ರದೇಶಕ್ಕೆ ಯಾವ ಅಧಿಕಾರಿ, ರಾಜಕಾರಣಿಗಳು ಹೋಗಲು ಸಿದ್ಧವಿರಲಿಲ್ಲ. ಇದನ್ನ ತಿಳಿದ ಪ್ರಧಾನಿ HD ದೇವೇಗೌಡರು ಅಧಿಕಾರಿಗಳ ತಂಡದ ಜೊತೆಗೆ ಮೇವಾತ್ಗೆ ತೆರಳಿದ್ರು. ಇಡೀ ದೇಶಕ್ಕೆ ದೇಶವೇ ಪ್ರಧಾನಿ ದೇವೇಗೌಡರ ಧೈರ್ಯವನ್ನ ಅವಕ್ಕಾಗಿ ನೋಡ್ತಿತ್ತು. ಪ್ರಧಾನಿಗಳೇ ಫೀಲ್ಡ್ಗಿಳಿದ ಮೇಲೆ IAS, IPSಗಳು ದೇಶದ ಮೂಲೆ ಮೂಲೆಯಲ್ಲಿ ಕಾರ್ಯಾಚರಣೆಗಿಳಿದ್ರು. ಕೊರೋನಾವನ್ನ ಹಿಮ್ಮೆಟ್ಟಿಸುವ ಕೆಪಾಸಿಟಿ ಭಾರತಕ್ಕಿದೆ. ಈ ಹಿಂದೆ ಮಲೇರಿಯಾವನ್ನ ಭಾರತ ಹಿಮ್ಮೆಟ್ಟಿಸಿತ್ತು ಎಂದು ಈಗಲೂ ವಿಶ್ವಸಂಸ್ಥೆ ಹೇಳ್ತಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ದೇವೇಗೌಡರು. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. The health minister was told. He went straight to the Prime Minister, Mr. Devegowda, the humble farmer. 3 helicopters were arranged. All the ministries' representatives who mattered were put into those helicopters. The Prime Minister was in the first helicopter. We reached Mewat district. ಹಳ್ಳಿಯಿಂದ ದಿಲ್ಲಿವರೆಗೆ ಮಣ್ಣಿನ ಮಗನ ಪಯಣ. ಪ್ರಧಾನಿ ಪಟ್ಟ ಅಲಂಕರಿಸಿದ ಏಕೈಕ ಕನ್ನಡಿಗ HD ದೇವೇಗೌಡರು ಭಾರತದ 11ನೇ ಪ್ರಧಾನಮಂತ್ರಿಯಾಗಿ ಹಾಗೂ ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿ ದೇಶಕ್ಕೆ ಅಭೂತಪೂರ್ವ ಸೇವೆ ಸಲ್ಲಿಸಿದ್ದಾರೆ. 1996ರಿಂದ 97ರ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಹಾಗೂ 1994ರಿಂದ 96ರ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದರು. 1962ರಲ್ಲಿ ಇವರು ಪ್ರಥಮ ಬಾರಿಗೆ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದರು.
1996ರಲ್ಲಿ ಕೇಂದ್ರದಲ್ಲಿ ಮೈತ್ರಿ ಸರ್ಕಾರ ರಚಿಸಿ ಇವರು ಭಾರತದ ಪ್ರಧಾನಮಂತ್ರಿಗಳಾದರು. ಇವರ ರಾಜಕೀಯ ಜರ್ನಿ ಇಡೀ ದೇಶದ ಸಾಮಾಜಿಕ ರಾಜಕೀಯ ಇತಿಹಾಸವನ್ನ ಹೇಳುತ್ತೆ. ಹಲವು ಏಳು ಬೀಳುಗಳು, ಏಟು ಎದುರೇಟುಗಳ ಮಧ್ಯೆ ಬೆಳೆದು ನಿಂತ ಮುತ್ಸದ್ದಿ ರಾಜಕಾರಣಿ. ಇಡೀ ದೇಶದ ರಾಜಕಾರಣದಲ್ಲೇ ದೇವೇಗೌಡರಿಗೆ ಪರ್ಯಾಯವಾಗಿ ನಿಲ್ಲಬಲ್ಲ ಒಬ್ಬನೇ ಒಬ್ಬ ರಾಜಕಾರಣಿ ಇಲ್ಲ ಅನ್ನೋದು ಸೂರ್ಯನಷ್ಟೇ ಸತ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿದ್ದನು. ಕಾವೇರಿಯ ಸಮಸ್ಯೆಗೆ ದೇವೇಗೌಡರೇ ಮದ್ದು. ಸರ್ಕಾರ ಯಾವುದೇ ಇರಲಿ, ನೆಲ ಜಲದ ವಿಷಯದಲ್ಲಿ ಗೌಡರ ನಿಲುವೆ ಫೈನಲ್. ಅವತ್ತು ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿತ್ತು, ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಕಾವೇರಿ ವಿವಾದ ತಾರಕಕ್ಕೇರಿದಾಗ ಇನ್ನೇನು ಕರ್ನಾಟಕಕ್ಕೆ ಅನ್ಯಾಯವಾಗುತ್ತೆ ಅನ್ನೋ ಸುಳಿವು ಕನ್ನಡಿಗರಿಗೆ ಸಿಕ್ಕಿತ್ತು. ತನಗೆ ಹಲವು ಬಾರಿ ರಾಜಕೀಯವಾಗಿ ಕೈಕೊಟ್ಟ ಸಿದ್ದರಾಮಯ್ಯ ಅದರ ಹೊಣೆ ಹೊತ್ತುಕೊಳ್ಳಲಿ ಎಂದು ದೇವೇಗೌಡರು ಸುಮ್ಮನಿರಬಹುದಿತ್ತು. ಆದರೆ ದೊಡ್ಡಗೌಡರ ದೊಡ್ಡ ಮನಸ್ಸು ಅದಕ್ಕೆ ಒಪ್ಪಲಿಲ್ಲ. ನೆಲ ಜಲಕ್ಕಾಗಿ ರಾಜಕಾರಣ ಮಾಡಿಕೊಂಡು ಬಂದ ದೇವೇಗೌಡರು ಇಳಿ ವಯಸ್ಸಿನಲ್ಲೂ ಫೀಲ್ಡಿಗಿಳಿಯೋ ನಿರ್ಧಾರ ಮಾಡಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡರು. ಮಾಜಿ ಪ್ರಧಾನಿಗಳು ವಿಧಾನಸೌಧದಲ್ಲಿರುವ ಗಾಂಧಿ ಪ್ರತಿಮೆಯ ಎದುರು ಧರಣಿ ಕೂತಿದ್ದಾರೆ ಅಂತ ಗೊತ್ತಾಗ್ತಿದ್ದಂತೆ ಕೇಂದ್ರ ಸರ್ಕಾರ ನಡುಗಿ ಹೋಗಿತ್ತು. ಕರ್ನಾಟಕಕ್ಕೆ ಬರಬೇಕಾದ ನೀರಿನ ಪಾಲನ್ನ ಕೇಂದ್ರ ಘೋಷಿಸಿತ್ತು. ಅದು ಗೌಡರ ತಾಕತ್ತು. ದೇವೇಗೌಡರಿಗೆ ರಾಜ್ಯದ ನೆಲ ಜಲದ ಬಗ್ಗೆ ಇರೋ ಆಸಕ್ತಿ ಕೇವಲ ರಾಜಕಾರಣದಲ್ಲ. ದೇವೇಗೌಡರ ಬಾಲ್ಯಕ್ಕೂ ರಾಜಕಾರಣಕ್ಕೂ ಸಂಬಂಧ ಇದೆ. ದೇವೇಗೌಡರು ಹುಟ್ಟಿದ್ದು ಮೇ 18, 1933ರಲ್ಲಿ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ. ಒಬ್ಬ ಸಾಮಾನ್ಯ ರೈತ. ದೊಡ್ಡಗೌಡರು ಹಾಗೂ ದೇವಮ್ಮ ದಂಪತಿಯ ಮಗನಾಗಿ ಜನಿಸಿದ HDD ರಾಜಕಾರಣಕ್ಕೆ ಬರ್ತಾರೆ. ಪ್ರಧಾನಿ ಆಗ್ತಾರೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. 1953ರಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ರಾಜಕೀಯ ಪ್ರವೇಶ ಮಾಡಿದರು. 1962ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ವಿಧಾನಸಭೆಗೆ ಆಯ್ಕೆಯಾದರು. ಅಲ್ಲಿಂದ ನಂತರ ದೇವೇಗೌಡರು ಹಿಂತಿರುಗಿ ನೋಡಲೇ ಇಲ್ಲ. ಶಾಸಕನಿಂದ ಪ್ರಧಾನಿವರೆಗಿನ ಎಲ್ಲಾ ಅನುಭವ ಹೊಂದಿರೋ HDD ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೈಲಿಗೂ ಹೋಗಿದ್ದ ಗೌಡರು. ಮೊದಲ ಬಾರಿ ಹೊಳೆ ನರಸೀಪುರದಲ್ಲಿ ಗೆದ್ದ ಗೌಡರು ಮುಂದಿನ 3 ಅವಧಿಗೆ ಅದೇ ಕ್ಷೇತ್ರದಿಂದ ಶಾಸಕರಾದರು. 5 ವರ್ಷಗಳ ಕಾಲ ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ HD ದೇವೇಗೌಡರು ರಾಜ್ಯ ಸುತ್ತಿದ್ರು. 1975ರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಹೇರಿದಾಗ ಅದರ ವಿರುದ್ಧ ಹೋರಾಟ ಮಾಡಿ ಜೈಲು ಸೇರಿದ್ರು. ನಂತರ ಲೋಕೋಪಯೋಗಿ ಮತ್ತು ನೀರಾವರಿ ಖಾತೆಗಳ ಸಚಿವರಾದರು. ತನಗೆ ಅಧಿಕಾರವಿರೋದು ಜನ ಸೇವೆಗಾಗಿಯೇ ಹೊರತು ಶೋಕಿಗಲ್ಲ ಎಂಬ ಅಚಲ ನಿಲುವು ಹೊಂದಿದ್ದ ದೇವೇಗೌಡರು ಅಂದಿನ ಸರ್ಕಾರ ನೀರಾವರಿ ಖಾತೆಗೆ ಅನುದಾನ ಮಂಜೂರು ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟು ಬಂದರು. ಕರ್ನಾಟಕವನ್ನ ಸುವರ್ಣಾಕ್ಷರದಲ್ಲಿ ದಾಖಲಿಸಿದ HDD ಪ್ರಧಾನಮಂತ್ರಿ ಹುದ್ದೆಗೇರಿದ ರಾಜಕೀಯ ಚಾಣಾಕ್ಷ. 1994ರ ಅವಧಿ ಕರ್ನಾಟಕವನ್ನ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಸಮಯ. ಜನತಾದಳದ ರಾಜ್ಯಾಧ್ಯಕ್ಷರಾಗಿದ್ದ HD ದೇವೇಗೌಡರು ರಾಜ್ಯದ 14ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ರೈತರಿಗೆ ವಿಧಾನಸೌಧದ ಬಾಗಿಲು ಓಪನ್ ಆಗಿದ್ದು ಆವತ್ತೇ. ರೈತರಿಗಾಗಿ ಹಲವು ಯೋಜನೆಗಳನ್ನ ಜಾರಿಗೊಳಿಸಿದ HDD ರೈತರ ಪಾಲಿನ ಆಶಾ ಕಿರಣವಾಗಿದ್ರು. ಇನ್ನು 1996ರಲ್ಲಿ ಕೇಂದ್ರದಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೂ ಸ್ಪಷ್ಟ ಬಹುಮತವಿರಲಿಲ್ಲ. ಆಗ ತೃತೀಯ ರಂಗ ದೇವೇಗೌಡರನ್ನ ತಮ್ಮ ನಾಯಕರಾಗಿ ಚುನಾಯಿಸಿತು. ಮೇ 30, 1996ರಂದು ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. I, HD Devegowda, do swear in the name of God that I will bear true faith and allegiance to the Constitution of India as by law established.
ಇಡೀ ಜಗತ್ತು ಭಾರತದತ್ತ ತಿರುಗಿ ನೋಡುವ ರೀತಿಯಲ್ಲಿ ದೇವೇಗೌಡರ ನಾಯಕತ್ವ ದೇಶಕ್ಕಿತ್ತು. ಸಾವಿರದ 1997ರವರೆಗೆ ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದ ದೇವೇಗೌಡರು ಕೆಂಪು ಕೋಟೆಯಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ ಏಕೈಕ ಕನ್ನಡಿಗ ಎಂಬ ಹೆಮ್ಮೆಗೆ ಪಾತ್ರರಾಗ್ತಾರೆ. ಜಾತ್ಯತೀತ ಜನತಾದಳವನ್ನ ಕಟ್ಟಿ ಬೆಳೆಸಿದ್ದು ಮಾತ್ರವಲ್ಲದೆ ಕರ್ನಾಟಕದ ರಾಜಕಾರಣ, ಕರ್ನಾಟಕದ ಉಳಿವಿಗೆ ನಮ್ಮ ಪಕ್ಷ ಅನಿವಾರ್ಯ ಎಂಬುದನ್ನ ಸಾಧಿಸಿ ತೋರಿಸಿದ ಎಚ್.ಡಿ. ದೇವೇಗೌಡರು ಸದ್ಯ ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರು. ಸರ್ಕಾರ ಯಾವುದೇ ಇರಲಿ, ದೇಶ ರಾಜ್ಯ ಎದುರಿಸುವ ಸಮಸ್ಯೆಗಳು ಗೌಡರ ಗಮನಕ್ಕೆ ಬಂದರೆ ಮಧ್ಯ ಪ್ರವೇಶ ಮಾಡದೆ ಸುಮ್ಮನಿರೋದಿಲ್ಲ. ಈ 88ರ ಇಳಿ ವಯಸ್ಸಿನಲ್ಲೂ ಯುವ ರಾಜಕಾರಣಿಗಳು ನಾಚುವ ರೀತಿಯಲ್ಲಿ ಆಕ್ಟಿವ್ ಪಾಲಿಟಿಕ್ಸ್ ಮಾಡುವ ದೇವೇಗೌಡರಿಗೆ ದೇವೇಗೌಡರೇ ಸಾಟಿ. ದೇವೇಗೌಡರು ಈಗ ಲೋಕಸಭೆಯಲ್ಲಿ ಇರಬೇಕಿತ್ತು. ಕೊರೋನಾ ಸಂಕಷ್ಟ ಸಂದರ್ಭದಲ್ಲಿ ದೇವೇಗೌಡರ ರಾಜಕೀಯ ಅನುಭವ ದೇಶಕ್ಕೆ ಅಗತ್ಯವಿತ್ತು. ಮಲೇರಿಯಾ ಸೇರಿದಂತೆ ದೇಶದ ಹಲವು ಬಿಕ್ಕಟ್ಟುಗಳನ್ನು ಸಲೀಸಾಗಿ ಪರಿಹರಿಸಿದ ನಿಜವಾದ ರಾಜಕೀಯ ಚಾಣಾಕ್ಷ ಒನ್ ಅಂಡ್ ಓನ್ಲಿ ದೇವೇಗೌಡರು. ಯಾರೇ ಏನೇ ಹೇಳಿ, ವಿಶ್ವಸಂಸ್ಥೆ WHO ದಾಖಲೆಗಳ ಪ್ರಕಾರ ದೇವೇಗೌಡರೇ ಈ ಜಗತ್ತಿನ ದೊಡ್ಡಣ್ಣ. ಕರುನಾಡಿನ ಮಣ್ಣಿನ ಮಗ ದೇವೇಗೌಡರಿಗೆ ಇಂದು 88ರ ಸಂಭ್ರಮ. ನಾಡು ನುಡಿಗಾಗಿ ದೇವೇಗೌಡರಿಗೆ ಆಯುರಾರೋಗ್ಯ ವೃದ್ಧಿಸಲಿ ಎಂಬುದೇ ನಮ್ಮ ಹಾರೈಕೆ. ದೇವೇಗೌಡರ ಇತಿಹಾಸ, ಬದುಕು, ಸಮಾಜಕ್ಕೆ ಅವರ ಕೊಡುಗೆ ಸಾಗರದಷ್ಟು ಆಳ ಅಗಲವನ್ನ ಹೊಂದಿರುವಂತದ್ದು. ಕನ್ನಡಿಗರು ಮತ್ತು ದೇವೇಗೌಡರ ಮಧ್ಯೆ ಶಬ್ದಗಳಲ್ಲಿ ಹಿಡಿದಿಡಲು ಸಾಧ್ಯವಾಗದೇ ಇರೋ ಭಾವನೆಗಳಿವೆ. ನಿಜವಾದ ಪ್ರಾದೇಶಿಕ ನಾಯಕನೊಬ್ಬ ಮಾತ್ರ ನಿಜವಾದ ರಾಷ್ಟ್ರೀಯವಾದಿಯಾಗಲು ಸಾಧ್ಯ ಎಂಬುದನ್ನ ದೇವೇಗೌಡರು ಬದುಕಿ ತೋರಿಸಿದ್ದಾರೆ. ರಾಜ್ಯ ಮತ್ತು ದೇಶಕ್ಕಾಗಿಯೇ ಜೀವನ ಪೂರ್ತಿ ಬದುಕ್ತಾ ಇರುವ ದೊಡ್ಡಗೌಡರಿಗೆ ಹ್ಯಾಪಿ ಬರ್ತ್ಡೇ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. BTV, ಇದು ಭರವಸೆಯ ಬೆಳಕು.